ಗಜಮುಖನೇ ನೆರವೇ ಕಣಂತ ನಿಜ ಗುಣೋನ್ವಿತ ಪರಶುಧಾರನೇ ರಜತಗಿರಿಗೊಡೆಯನ ಕುಮಾರನೇ
ಅಜರು ಹರಿ ರುದ್ರಾದಿಗಳು ನಿನ್ನ ನಂಬಿ ಭಜಿಸುವರು. ಮಾಡ್ಪುದು ಮತಿಗೆ ಮಂಗಳವರವ ಭುಜಗಭೂಷಣ ಗಣಪ ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೈವವ ಕಾಣೆ. ನಿನಗಿಂತ ಮಿಗಿಲಾದ ದೈವವ ಕಾಣೆ. ಮನಸಾರೆ ನಾನಿನ್ನ ಸ್ಮರಿಸುವೆ ನಯ್ಯ. ಮನಸಾರೆ ನಾನಿನ್ನ ಸ್ಮರಿಸುವೆ ನಯ್ಯ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆಯ. ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ನಮ್ಮನು ಕಾಯೋ ವಿನಾಯಕ. ಗರಿಕೆ ಪತ್ರೈದು ನಿನ್ನಯ ಪಾದಕ್ಕೆ. ಗರಿಕೆ ಪತ್ರೈದು ನಿನ್ನಯ ಪಾದಕ್ಕೆ. ಬೇಡುವೆ ನಿನ್ನ ಕರುಣೆಯ ಹರಕೆ. ಓಂಕಾರಮಯ ಪುಷ್ಪ ವ್ಯಾಪಕ. ಓಂಕಾರಮಯ ವಿಶ್ವ ವ್ಯಾಪಕ. ಶಿವಸುಕುಮಾರ ನೀನೇ ಗಜಮುಖ. ಶಿವಸುಕುಮಾರ ನೀನೇ ಗಜಮುಖ. ಸಿದ್ಧಿ ಬುದ್ಧಿ ಪ್ರಿಯ ನೀನೇ ಜ್ಞಾನ. ಸಿದ್ಧಿ ಬುದ್ಧಿ ಪ್ರಿಯ ನೀನೇ ಜ್ಞಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ವಿನಾಯಕ ವಿನಾಯಕ ಸಮಸ್ತ ಆರೋಗ್ಯ ಇಲಾಖೆಯ ಎಲ್ಲ ನೌಕರ ಬಂಧುಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾವಿದ ಬಂಧುಗಳೇ, ಈ ದಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂಥ ಡಾಕ್ಟರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು
ಹಾಗೂ ಸಿಬ್ಬಂದಿ ವರ್ಗದ ಸಹಯೋಗದೊಂದಿಗೆ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಈ ದಿನ ಅಭಿನಯಿಸುತ್ತಿದ್ದೇವೆ. ಕಲಾವಿದರಿಂದಾಗಲಿ ಪಕ್ಕ ವಾದ್ಯದವರಿಂದಾಗಲಿ ಏನಾದರೂ ತಪ್ಪಾಗಿದ್ರಲ್ಲೇ ಕ್ಷಮಿಸಿ ಕಲಾವಿದರನ್ನು ಮನ್ನಿಸಿ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೋರ್ಕೊಳ್ತೀವಿ. ಹನುಮನ ನಾಮ ಕಾವುದು ಜನುಮ, ಹನುಮನ ನಾಮ ಕಾವುದು ಜನುಮ, ಅನುಮಾನವಿಲ್ಲದೆ ಜಪಿಪುದೆ ನೇಮ, ಹನುಮನ ನಾಮ ಕಾವುದು ಜನುಮ. ಪ್ರತಾಪಾಂಜನೇಯ ಸ್ವಾಮಿಯ ನಾಮ, ವೀರ ಪ್ರತಾಪಾಂಜನೇಯ ಸ್ವಾಮಿಯ ನಾಮ, ಸಾರಿ ಪಾಡಿದರೆ ಪ್ರೀತನಾಗುವ ನಾಮ, ಸಾರಿ ಪಾಡಿದರೆ ಪ್ರೀತನಾಗುವ ನಾಮ, ಹನುಮನ ನಾಮ ಕಾವುದು ಜನುಮ, ಅನುಮಾನವಿಲ್ಲದೆ ಜಪಿಪುದೆ ನೇಮ, ಹನುಮನ ನಾಮ ಕಾವುದು ಜನುಮ. ಕೇಳಿದುದನೆ ಕೊಡುವ ಕಾಮಧೇನು, ಕೇಳಿದುದನೆ ಕೊಡುವ ಕಾಮಧೇನು, ಕೇಳಿ ಪಡೆವ ಕಸುವ ಗಳಿಸು ನೀನು, ಕೇಳಿದುದನೆ ಕೊಡುವ ಕಾಮಧೇನು, ಕೇಳಿ ಪಡೆವ ಕಸುವ ಗಳಿಸು ನೀನು, ಬಾಳಿಗಾಸರೆ ಬಲಭಿಮಾನುಮನು, ಬಾಳಿಗಾಸರೆ ಬಲಭಿಮಾನುಮನು, ತಿಳಿದು ಪಾಡಿದರೆ ನರಸಿಂಹದಾಸ ತಾನು, ತಿಳಿದು ಪಾಡಿದರೆ ನರಸಿಂಹದಾಸ ತಾನು, ಹನುಮನ ನಾಮ ಕಾವುದು ಜನುಮ, ಅನುಮಾನವಿಲ್ಲದೆ ಜಪಿಪುದೆ ನೇಮ, ಹನುಮನ ನಾಮ ಕಾವುದು ಜನುಮ, ಹನುಮನ ನಾಮ, ಹನುಮನ ನಾಮ, ಹನುಮನ ನಾಮ ಕಾವುದು ಜನುಮ. ಹನುಮ ಹನುಮ
ಛತ್ರಪತಿ ದಶರಥ ಮಹಾರಾಜರಿಗೆ ಜಯವಾಗಲಿ ಜಯವಾಗಲಿ. ಮಂತ್ರಿಯೇ ಕೇಳು, ಇಂತು ನಾನು ರಾಜ್ಯವ ಮಂತ್ರಿ ಕೇಳು. ಇಂತು ನಾನು ರಾಜ್ಯವ ಮಂತ್ರಿ ಕೇಳು. ಇಂತು ನಾನು ರಾಜ್ಯವ ಮಂತ್ರಿ ಕೇಳು. ರಾಜ್ಯ ಮಂತ್ರಿ ಕೇಳು. ಇಂದು ನಾನು ರಾಜ್ಯವ ಮಂತ್ರಿ ಕೇಳು. ಕೋಸಲ ದೇಶವ ಆಚೀಸಿ ಶ್ರೀರಾಮನಿಗೆ ಕೋಸಲ ದೇಶವ ಆಚೀಸಿ ಶ್ರೀರಾಮನಿಗೆ ಲೇಸಿನಿಂದ ಪಟ್ಟ ಆಸೆಯಂ ಕಟ್ಟುವೆ ಮಂತ್ರಿ ಕೇಳು. ಇಂದು ನಾನು ರಾಜ್ಯವ ಮಂತ್ರಿ ಕೇಳು. ಇಂದು ನಾನು ರಾಜ್ಯವ ಮಂತ್ರಿ ಕೇಳು. ಇಂದು ನಾನು ರಾಜ್ಯವ ಮಂತ್ರಿ ಕೇಳು. ಇಂದು ಪರಮ ಪೂಜ್ಯರಾದ ವಶಿಷ್ಠ ಮುನಿಗಳೇ, ರಾಜೇಂದ್ರ, ಸುಮಂತ್ರಾದಿ ಮಂತ್ರಿವರ್ಯರೇ, ಮಹಾಪ್ರಭು, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವನು. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಗುರುದೇವ?
ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ಸಮಸ್ತ ದೇವಾನುದೇವತೆಗಳಿಗೆ, ಕೋಸಲ ಸಾಮ್ರಾಜ್ಯದ ಸಮಸ್ತ ಪ್ರಜೆಗಳಿಗೆ ಸಂತೋಷವಾಗಿರುವಾಗ ಇನ್ನು ನನ್ನ ಅನುಮತಿಯು ಬೇಕೆ? ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದನು ಗುರುದೇವ, ಧನ್ಯನಾದನು. ಸುಮಂತರರೇ, ಮಹಾಪ್ರಭು, ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವಿರಾ? ಮಹಾಪ್ರಭು, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾಪ್ರಭು, ಸುಮಂತರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಮಹಾಪ್ರಭು, ಸುಮಂತರರೇ, ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ಮಹಾಪ್ರಭು, ಸುಮಂತ್ರರೇ, ವಸಿಷ್ಠ ಮಹಾಮುನಿಗಳು ತಿಳಿಸಿದಂತೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಪುರಜನ ಪರಿವಾರದವರೆಲ್ಲರಿಗೂ ಸಂತೋಷವಾಗಿರುವಾಗ ನಮಗೂ ಕೂಡ ಸಂತೋಷವೇ ಮಹಾಪ್ರಭು. ಬಹಳ ಸಂತೋಷವಾಯಿತು ಸುಮಂತ್ರರೇ, ಬಹಳ ಸಂತೋಷವಾಯಿತು. ಹಾಗಾದರೆ ನೀವೀಗಲೇ ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಹಾಗೇ ಆಗಲಿ ಮಹಾಪ್ರಭು. ಗುರುದೇವ, ರಾಜೇಂದ್ರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಹೇಳಿರಿ. ಆಗಬಹುದು. ಮಹಾರಾಜ, ನಾಳೆ ಗುರುವಾರ ಶುದ್ಧ ಪಂಚಮಿ ಅಭಿಜನ್ ಮುಹೂರ್ತವು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿರುವುದು. ಧನ್ಯನಾದನು ಗುರುದೇವ, ಧನ್ಯನಾದನು. ತವ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ಜನಕ ಎಂದು ಎನ್ನನು ಕರೆಸಿದ ಪರಿ ಕುಮಾರ ರಾಮಚಂದ್ರ, ಎಂದು ಎನ್ನನು ಕರೆಸಿದ ಪರಿ ಎಂದು ಎನ್ನನು ಕರೆಸಿದ ಪರಿ ಎಂದು ಎನ್ನನು ಕರೆಸಿದ ಪರಿ. ಜನಕ ಕುಮಾರ ರಾಮಚಂದ್ರ, ಎಂದು ಎನ್ನನು ಕರೆಸಿದ ಪರಿ ಎಂದು ಎನ್ನನು ಕರೆಸಿದ ಪರಿ. ಚಂದದಿಂದಲೇ ಜನಕನೇ ಕೊಂದೆಯೇ. ತವ ಪಾದಕೀಗ ವಂದಿಸಿ ಬೇಡುವೆ ತಂದೆಯೇ. ಕುಮಾರ ನಿನಗೆ ಮಂಗಳವಾಗಲಿ. ಜನಕ ಹೇಳು ವಂದಿಸುವೆನು. ಹೇಳು ರಾಮಚಂದ್ರ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ಕುಮಾರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು.
ಅದೇನೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಈ ವಿಚಾರವನ್ನು ತಿಳಿಸಲೆಂದು ಕರೆಸಿರುವುದು ಕುಮಾರ. ಜನಕ, ನಗರದಲ್ಲಿ ಭರತ ಶತ್ರುಘ್ನರೇ ಇಲ್ಲದ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರ ಬೇಕೇ ಜನಕ? ರಾಮಚಂದ್ರ, ಈಗಾಗಲೇ ಭರತ ಶತ್ರುಘ್ನರಿಗೂ ಈ ವಿಚಾರವನ್ನು ಹೇಳಿ ಕಳಿಸಿದ್ದೇನೆ. ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ಅತಿ ತ್ವರಿತವಾಗಿದೆ. ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಈ ಕಾರ್ಯವು ಶೀಘ್ರವೇ ನೆರವೇರಲೇಬೇಕು. ಚಿಂತಿಸಬೇಡ ಕುಮಾರ. ನೀನು ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಆಗಬಹುದು ಜನಕ. ಸುಮಂತ್ರರೇ, ಗುರುದೇವ ವಂದಿಸಬೇನು. ಕುಮಾರ, ನಿನಗೆ ಮಂಗಳವಾಗಲಿ. ಗುರುದೇವ, ಇಂದಿನಿಂದ ಮೊದಲುಗೊಂಡು ಶುಚಿರ್ಭೂತನಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಚಿರ್ಭೂತನಾಗಿರು. ಕಾಲವರಿತು ನಿನಗೆ ರಕ್ಷಾಬಂಧನವನ್ನು ಮಾಡುವೆನು. ಶ್ರೀರಾಮಚಂದ್ರ, ಈಗ ನನ್ನ ಸಂಗಡ ಬಾ. ನಿನಗೆ ಕೆಲವು ಗೌಪ್ಯ ವಿಚಾರಗಳನ್ನು ತಿಳಿಸುವುದಿದೆ. ಆಗ್ನೇಲ್ ಗುರುದೇವ. ಸುಮಂತ್ರರೇ, ಮಹಾಮನಿ, ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನಾಡಿನೆಲ್ಲೆರೆ ಡಂಗೂರದೊಂದಿಗೆ ಸಾರಿಬಿಡಿ. ಹಾಗೆಯೇ ನಗರವನ್ನೆಲ್ಲ ತಳಿರು ತೋರಣಗಳಿಂದ ಅಲಂಕರಿಸಲು, ಹಾಗೆಯೇ ನಮ್ಮ ಸಾಮಂತ ರಾಜರಿಗೆಲ್ಲ ಆಹ್ವಾನವನ್ನು ನೀಡಲು ತಿಳಿಸಿಬಿಡಿ. ನಾನು ಈ ವಿಚಾರವನ್ನು ನನ್ನ ರಾಣಿವಾಸದವರಿಗೆ ತಿಳಿಸಿ ಬರುತ್ತೇನೆ. ಹಾಗೇ ಆಗಲಿ ಮಹಾಪ್ರಭು. ಏನಿ ಸಂಭ್ರಮವು ಈ ನಗರದೊಳಗೆ ಸಂಭ್ರಮವು. ಏನಿ ಸಂಭ್ರಮವು ಈ ನಗರದೊಳಗೆ ಸಂಭ್ರಮವು. ಪರಿ ಪರಿಯಾದ ಶೃಂಗಾರವ ತಳೆಯುತ್ತ ಪರಿ ಪರಿಯಾದ ಶೃಂಗಾರವ ತಳೆಯುತ್ತ ನಿರೀಕ್ಷಿಸಿ ಮನದ ತೋರುತ್ತಲಿರುವುದು. ನಿರೀಕ್ಷಿಸಿ ಮನದಲ್ಲಿ ತೋರುತ್ತಲಿರುವುದು. ಏನಿ ಸಂಭ್ರಮವು ಈ ನಗರದೊಳಗೆ ಸಂಭ್ರಮವು ಸಂಭ್ರಮವು ಸಂಭ್ರಮವು. ಅಲ್ಲ, ಈ ದಿವಸ ಈ ಅಯೋಧ್ಯೆ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ? ಕಾರಣವೇನಿರಬಹುದು? ರಾಮರಾಜ್ಯ ರಾಮರಾಜ್ಯ ರಾಮರಾಜ್ಯ. ಯಾರೋ ಡಂಗೂರದವನು ಸಾರಿಕೊಂಡು ಹೋಗುತ್ತಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕನೋ? ಕೈಗೆ ಕಷ್ಟ ಬಂತಲ್ಲೋ? ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವ. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆ ಸರಿ ಕೂಡದು. ರಾಮನಿಗೆಂದು ಪಟ್ಟಾಭಿಷೇಕ ಆಗ ಕೂಡದು. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆನು. ಪಟ್ಟಾಭಿಷೇಕ ಮನೆ ಆಳಂತೊಂದು.
ಭಗವತೆ ನಮಃ. ಆತ್ಮಜನ ಸಂರಕ್ಷಣೆ. ಇದೇನಿದು? ನನ್ನ ಪ್ರಾಣ ಸಖಿ ಮಂದರೆ ಬಾರಲೇ ಇಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಬರಲಿ, ಆಕೆ ಬಂದ ನಂತರ ಆಕೆಯೇ ಕೇಳಿ ವಿಚಾರಿಸೋಣ. ಮನೆ ಆಗುತ್ತೋ ಕೈಕಾ ಕೈಕಾ ಕೈಕಾ. ಓ ಮಂದರ, ಬಂದೆಯಾ? ಕ್ಷೇಮವೇ ಮಂತರ? ಕುಶಲವೇ? ಸುಖಾಗಮನವೇ ಮಂತರ? ಬಾ, ಇಲ್ಲಿ ಕುಳಿತುಕೊಳ್ಳೋಣ. ಬಾ ಇಲ್ಲಿ. ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಇದೇನು ಮಂತರ? ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಮಹೋತ್ಸವವೇ ಮಂತರ? ಕಂದನಾದ ರಾಮಗೆ ಮಂತರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ಶ್ರೀರಾಮಗೆ. ಮಂತರ ಕೇಳಿದ್ಯಾ? ಕಂದನಾದ ರಾಮಗೆ, ಕಂದನಾದ ಶ್ರೀರಾಮಗೆ, ಇಂದು ರಾಜ್ಯ ಪದವಿವದ ಸಂತೋಷವಾಂತೆ ಮಂದರೆ ಸಂತೋಷವಾಂತೆ ನಾ, ಮಂದರೆ ಸಂತೋಷವಾಂತೆ ನಾ. ಮಂತ್ರ ಕೇಳಿದ್ಯಾ? ಬಾ ಮಂತ್ರ. ರಘುಕುಲಾದೀಪನೋ ಭಗಪರಿಯ ರಾಕನೋ ಮಂತ್ರ. ರಘುಕುಲಾದೀಪನೋ ಭಗಪರಿಯ ರಾಕನೋ, ಸುಗುಣನೋ ಸುಂದರನೋ ಮಂತ್ರ. ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ ಮಂತ್ರ. ಸುಗುಣನೋ ಸುಂದರನೋ ನಿಗಮೋಗಮಾವರೀತನೋ ಸಂತೋಷವಾಂತೆ ನಾ, ಮಂದರೆ ಸಂತೋಷವಾಂತೆ ಆ, ಮಂದರೆ ಸಂತೋಷವಾಂತೆ ನಾ. ಮಂತ್ರ ಬಾಯಿಗೆ. ರಾಮಗಿ ರಾಜವ ಪ್ರೇಮದಿ ಕಾಂತಾನಿವ. ಹೌದು ಮಂತರ. ರಾಮಗಿ ರಾಜವ ಪ್ರೇಮದಿ ಕಾಂತಾನಿವ, ನೇಮದ ವಾರ್ತೆಯ ಕೇಳಿ ಮಂದ್ರ. ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ ಮಂದ್ರ. ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನುಡಿಯುಳು ನಾಂ ಧನ್ಯಳು ಸಂತೋಷವಾಂತೆ ನಾ, ಮಂದರೆ ಸಂತೋಷವಾಂತೆ ನಾ, ಮಂದರೆ ಸಂತೋಷವಾಂತೆ ನಾ. ಮಂದರ, ಎಂತಹ ಸಂತೋಷದ ವಿಚಾರವನ್ನು ತಂದಿರು. ಬಾ ಮಂತ್ರ, ಇದೇ ಸಂತೋಷಕ್ಕೆ ಈ ನನ್ನ ಕೊಳ್ಳಿರುವ ರತ್ನವನ್ನು ಸ್ವೀಕರಿಸಲೇಬೇಕು. ಹೆಂಗಾಗೋಯ್ತು? ತಡೆ, ಲೋಕದಲ್ಲಿ ನಿನ್ನಂಥ ಮೂಢ ಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಇದೇನು ಮಂತರ? ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಮಹೋತ್ಸವ ವಿಚಾರವನ್ನು ಕೇಳಿ ಇಡೀ ನಾಡಿಗೆ ನಾಡೇ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ? ಅದರಲ್ಲಿ ನನಗೆ ಮುಂದೆ ಒದಗುವ ಕಷ್ಟವೆಂದು ಹೇಳುತ್ತಿರುವೆಯಲ್ಲ. ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂದಿರ, ಏತಕ್ಕಾಗಿ ಈ ರೀತಿ ಮಾತನಾಡುತ್ತಾರೆ? ರಾಮಚಂದ್ರನು ತನ್ನ ತಾಯಾದ ಕೌಸಲ್ಯ ದೇವಿಗಿಂತ ಅಧಿಕವಾದ ಪ್ರೀತಿ ವಾತ್ಸಲ್ಯವನ್ನು ನನ್ನ ಮೇಲಿಟ್ಟಿರುವನು. ಅಲ್ಲದೆ ಕೌಸಲ್ಯವೇ ಭಾಗ್ಯವೇ ಬೇರೆ, ನನ್ನವೇ ಭಾಗ್ಯವೇ ಬೇರೆನೇ.
ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಬಾರದಿತ್ತೆ. ನಿನ್ನ ಹಣೆ ಬರನೆ ಅಷ್ಟು ಹೋಗು. ನಾನೇ ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದಾರೆ? ಹೌದು ಮಂತರ, ನಿನ್ನನ್ನಲ್ಲದೆ ಬೇರೆ ಯಾರು ನನಗೆ ಈ ವಿಚಾರವನ್ನು ತಿಳಿಸಲೇ ಇಲ್ಲವಲ್ಲ. ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಆಗಲಿ ಮಂತರ. ಕೌಸಲ್ಯ ರಾಜಮಾತೆಯಾಗುವಳು. ಆದರೆ ಏನಾಯಿತು? ಅಯ್ಯೋ ಶಿವನೇ, ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನು. ಮಂದರ, ನೀನು ಕೌಸಲ್ಯಗೆ ದಾಸಿ. ಏನು ರಾಮಚಂದ್ರನ ಪಟ್ಟಾಭಿಷೇಕವಾದರೆ ಭರತನು ಆತನಿಗೆ ದಾಸನಾಗಬೇಕು, ಆ ಕೌಸಲ್ಯಗೆ ನಾನು ದಾಸಿಯಾಗಬೇಕು. ಕೂಡದು ಮಂತರ, ಈ ರೀತಿ ಎಂದಿಗೂ ಹೋಗಕೂಡದು. ಮಂತರ, ಈಗ ನಾನು ಏನು ಮಾಡಲಿ? ನಾನಿಲ್ಲವೇ, ನಾನು ಹೇಳಿದಂತೆ ಮಾಡಿದರಾಯಿತು. ಹಾಗಲಿ ಹೇಳು ಮಂತರ, ಈಗ ನಾನು ಏನು ಮಾಡಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಮಂತರ, ಹಿಂದೆ ದೇವಾಸುರದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನ್ನ ಪ್ರಾಣೇಶ್ವರನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಮಂತರ, ಸಮಯ ಬಂದಾಗ ಕೇಳಿಕೊ ಅಂತಲೂ ಹೇಳಿದ್ದಾರೆ. ಮಂತರ, ಈಗ ತಕ್ಕ ಸಮಯ, ಈಗ ಕೇಳಿಕೊ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಇನ್ನ 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಜಾಣೆ. 2ನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಹೋಗಬೇಕೆಂದು ಕೇಳಿಬಿಡು. ಮಂತರ! ಅಯ್ಯೋ ಪಾಪಿ ಮಂತರ, ಏತಕ್ಕಾಗಿ ಇಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಮುದ್ದು ಸುಕುಮಾರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಿದ್ದು ಹೇಳಿಕೊಡುತ್ತಿರುವೆಯಲ್ಲ. ಮಂತರ, ಈ ಸ್ಥಾನದಲ್ಲಿ ನೀನಲ್ಲದೆ ಬೇರೆ ಯಾರೋ ಇದ್ದಿದ್ದರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿಸುತ್ತಿದ್ದೆ. ಹೊರಟು ಹೋಗು ಮಂತರ, ನನ್ನ ಕಣ್ಣೆದುರು ಒಂದು ಕ್ಷಣವನ್ನು ನಿಲ್ಲಬೇಡ. ಹೊರಟು ಹೋಗು ಮಂತರ, ಹೊರಟು ಹೋಗು. ಕೇಳಿದ್ ನೋಡಿ ಹಿಂಗಾಗೋಯ್ತು. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆ. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೇತಕ್ಕೆ ಕಳುಹಿಸಬೇಕಾಗಿತ್ತು. ನೀನು ಮುಂದೆ ಪಡುವ ಕಷ್ಟಗಳನ್ನು ಹಾಳು ಕಣ್ಣಿನಿಂದ ನೋಡಬೇಕಲ್ಲ ಎಂದು ಕೋಳಿ ಬರುವೆ ನಾನು. ಹೌದು, ಮಂತರ ಹೇಳುತ್ತಿರುವ ಮಾತಿನಲ್ಲಿ ಸತ್ಯಾಂಶ ಇರುವುದು. ನನ್ನ ಸ್ವಾಮಿ ಯಾವುದೋ ದುರಾಲೋಚನೆಯಿಂದ ಈ ಕಾರ್ಯವನ್ನು ಎಸಗುತ್ತಂತೆ ತೋರುತ್ತಿರುವುದು. ಏನು ಮಾಡಲಿ, ಒಂದೂ ತೋಚದಂತಾಗಿರುವುದಲ್ಲ. ಮಂತರ, ಮಂತರ, ಬಾ ಮಂತರ, ನನ್ನಲ್ಲಿ ಕೋಪವೇ ಮಂತರ? ಏನೂ ಇಲ್ಲ, ಹೇಳಪ್ಪ. ಮಂತರ, ರಾಮಚಂದ್ರನ ಮೇಲಿರುವ ಅಧಿಕವಾದ ಪ್ರೀತಿ ವಾತ್ಸಲ್ಯದಿಂದ ಈ ರೀತಿ ಮಾತನಾಡಬೇಕಾಯಿತು. ಹಾಗಲಿ ಮಂತರ, ನೀನು ಹೇಳಿದಂತೆಯೇ ಕೇಳುವೆನು. ಈಗ ನಾನು ಏನು ಮಾಡಲಿ ಮಂತರ? ನನ್ನ ಹಿತೈಷಿಯಾದ ನೀನು ನನ್ನನ್ನು ಬಿಟ್ಟು ಇಲ್ಲಿಯೂ ಹೋಗಬೇಡ. ಹೇಳ್ದಂಗೂ ಮಾಡಲ್ಲ. ಈಗ ಹೇಳು ಮಂತರ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಯಾವ ರೀತಿಯಾಗಿ? ಆಗಲಿ ಮಂತರ, ನೀ ಹೇಳಿದಂತೆಯೇ ಮಾಡುವೆ. ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ, ನಂತರ ವರಗಳನ್ನು ಕೇಳು. ಆಗ್ಲಿ ಮಂತ್ರ, ನೀ ಹೇಳಿದಂತೆಯೇ ಮಾಡುವೆ. ಬರಲಿ ಆತ. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದರೆ ಏನು ಹೇಳುವೆ? ನೀನೇ ಎಂದು ಹೇಳುವೆ. ಜಾಣೆ. ಮಂತ್ರ, ಈಗ ನೀನು ಎಲ್ಲಿಗೆ ಹೋಗುತ್ತಿರುವೆ?
ನಾನೀಗ ಗಾಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲವನ್ನು ನಿಶಬ್ದವಾಗುವಂತೆ ಮಾಡುವೆ. ಆಗಲಿ ಮಂತ, ಇದು ನನ್ನ ಪ್ರಾಣೇಶ ಇತ್ತ ಕಡೆ ಬರುತ್ತಿರುವರು, ನೀನು ಹೊರಡು. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರು. ದಶರಥ ಮಹಾರಾಜ ವಿಜಯತೆ. ಮಹಾರಾಜ ದಶರಥ ಮಹಾರಾಜ ವಿಜಯತೆ. ಏನಿದು? ಕೈಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕ ಕಾಣುತ್ತಿಲ್ಲವಲ್ಲ. ಕೈಕಾ, ಕೈಕಾ, ದೇವಿ, ಕೈಕಾ. ಓ, ಕೈಕೆಯು ಭೂಶಾಹಿಯಾಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಮುಖವೂ ಬಾಡಿರುವುದು. ಇದಕ್ಕೆ ಕಾರಣವೇನಿರಬಹುದು? ಎಲೈ ಕಲ್ಯಾಣ ಚೇತಸಿಯೇ, ಪ್ರೇಮ ಪಕ್ಷಿಯ ಏಮ ಪಂಜರವೇ, ಮಮ ಜೀವಿತೇಶ್ವರಯೇ, ಧೂಳು ಹತ್ತಿರುವ ಈ ನಿನ್ನ ಮೈಯನ್ನು ನೋಡಿ ಸಿಡಿಲು ಬಡಿದ ಬಾಳೆ ಗಿಡದಂತೆ ಉರಿದು ಬೇಯುತ್ತಿರುವುದು ನನ್ನ ಮನವು. ಕಾರಣವೇನು ಪ್ರೇಯಸಿ ಈ ನಿನ್ನ ವ್ಯಾಕುಲತೆಗೆ? ಕೈಕಾ, ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸದಾಸಿಯರಿಂದ ಏನಾದರೂ ವ್ಯತ್ಯಾಸವಾಯಿತೆ? ಮಾತನಾಡುತ್ತೀವಿ, ಏಕೆ ಮಾತನಾಡುವುದಿಲ್ಲವೇ? ಕೋಪ ಮಾಲ್ಪರೆ ಮಾಲಿನಿ ಮಣಿಯಳೆ, ಕೋಪ ಮಾಲ್ಪರೆ. ಕೈಕಾ, ಮಾಲಿನಿ ಮಣಿಯಳೆ, ಕೋಪ ಮಾಲ್ಪರೆ. ಮಾಲಿನಿ ಮಣಿಯಳೆ, ಕೋಪ ಮಾಲ್ಪರೆ. ದೇವಿ, ದೇವಿ, ಪ್ರೀತಿಯಿಂದಲೀಗ ಭ್ರಾಂತನಾದೆನು. ಓ ಕೈಕಾ, ಪ್ರೀತಿಯಿಂದಲೀಗ ಭ್ರಾಂತನಾದೆನು. ಕೋಪಬೇಕೆ ನಿನಗೆ? ಕೋಪಬೇಕೆ ನಿನಗೆ? ಕೋಪಬೇಕೆ ನಿನಗೆ? ಶಾಂತಳಾಗು ನೀನು, ಕೋಪ ಮಾಲ್ಪರೆ. ಮಾಲಿನಿ ಮಣಿಯಳೆ, ಕೋಪ ಮಾಲ್ಪರೆ. ಮಾಲಿನಿ ಮಣಿಯಳೆ, ಕೋಪ ಮಾಲ್ಪರೆ. ದೇವಿ, ದೇವಿ, ಕೈಕಾ, ನನ್ನಲ್ಲಿ ಕೋಪವೇ ಕೈಕಾ? ಓಹೋ,
ಮಹಾರಾಜರ ಆಗಮನವು ಮಹಾರಾಣಿ ಅಂತಪುರಕ್ಕಲ್ಲದೆ ಈ ಸಾಮಾನ್ಯ ಬಳಿಗಲ್ಲವಲ್ಲ. ಇದೇನು ಕೈಕ ಹೀಗೆ ಹೇಳುವೆ? ನಿನ್ನಲ್ಲಿಯೂ ಮತ್ತೆ ನನ್ನ ರಾಮನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಆಹಾ, ಹಾಗಾದರೆ ಭರತನಲ್ಲಿ ನಿಮಗೆ ಪ್ರೀತಿಯೇ ಇಲ್ಲವೆಂದಾಯ್ತು. ಅಯ್ಯೋ ಮರಳೆ, ನನಗೆ ರಾಮನು ಬೇರೆಯೇ ಅಥವಾ ಭರತನು ಬೇರೆಯೇ? ನನ್ನ 4 ಜನ ಪುತ್ರರ ಮೇಲೆಯೂ ನನ್ನ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕ. ಹೌದು ಹೌದು, ಅದು ಚೆನ್ನಾಗಿ ತಿಳಿದಿರುವುದು. ಭರತನು ರಾಜ್ಯದಲ್ಲಿ ಸಮಯವನ್ನು ಇಲ್ಲದ ಸಾಧ್ಯವನ್ನು ಸಾಧಿಸಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ನಿಶ್ಚಯ ಮಾಡಿರುವ ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಅರಿತಿಲ್ಲವೆಂದು ತಿಳಿದಿರುವಿರಾ? ಅಯ್ಯೋ ಹುಚ್ಚಿ ಹುಚ್ಚಿ, ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ಅತಿ ತ್ವರಿತವಾದ್ದರಿಂದ ಆ ಕಾರ್ಯವನ್ನು ಮಾಡಲೇಬೇಕಾಗಿರುವ ವಿನಃ ಭರತ ಶತ್ರುಘ್ನನ್ನು ಬಿಟ್ಟು ಮಾಡಬೇಕೆಂದೇನಿಲ್ಲ. ಕೈಕ, ಈಗಾಗಲೇ ಭರತ ಶತ್ರುಘ್ನರಿಗೂ ಈ ವಿಚಾರವನ್ನು ಹೇಳಿ ಕಳಿಸಿದ್ದೇನೆ. ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಇಷ್ಟಕ್ಕೆ ನನ್ನ ಮೇಲೆ ಕೋಪವೇ ಕೈಕ? ಬಾ ಕೈಕ, ಬಾ ಕೈಕ. ಕುಳಿತುಕೋ ಕೈಕ. ಕೈಕ, ರಾಮಚಂದ್ರನ ಪಟ್ಟಾಭಿಷೇಕದ ಆನಂದದ ಸಮಯದಲ್ಲಿ ನಿನಗೇನು ಬೇಕೋ ಕೇಳಿಕೋ ಕೈಕ, ನಾನು ನಡೆಸಿಕೊಡುತ್ತೇನೆ. ನಾನೇನೇ ಕೇಳಿದ್ರು ನಡೆಸಿಕೊಡುವಿರಾ? ಓ, ಇಂತಹ ಆನಂದದ ಸಮಯದಲ್ಲಿ ನೀನು ಏನೇ ಕೇಳಿದ್ರು ನಡೆಸಿಕೊಡುತ್ತೇನೆ ಕೈಕ. ಸ್ವಾಮಿ, ಹಿಂದೆ ದೇವಾಶ್ರಯದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನೀವು ನನಗೆ 2 ಹೊರಗಳನ್ನು ಕೊಟ್ಟಿದ್ದೀರಿ. ಹೌದು ಕೈಕ. ಆ ಹೊರಗಳನ್ನು ನಡೆಸಿಕೊಟ್ಟೇ ಇಲ್ಲವಲ್ಲ? ನೀನು ಕೇಳಿಲ್ಲ, ನಾನು ನಡೆಸಿಕೊಟ್ಟಿಲ್ಲ ಕೈಕ. ಹಾಗಾದ್ರೆ ಆ ಹೊರಗಳನ್ನು ಈಗ ನಡೆಸಿಕೊಡುವಿರಾ? ಓ, ಸಂತೋಷವೇ ನಡೆಸಿಕೊಡುತ್ತೇನೆ. ಕೇಳು ಕೈಕ, ನಿನ್ನ ಅಭಿಷ್ಟವೇನು? ಸ್ವಾಮಿ ಕೇಳಿ, ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿ ಹೇಳಿ ನೋಡೋಣ? ಇನ್ಯಾರ ಮೇಲೆ ಕೈಕ? ನಿನ್ನ ಮೇಲಲ್ಲವೇ? ನನ್ನಲ್ಲಿಯೇ? ಹೌದು ಕೈಕ. ಮತ್ತಾರಲಿಯೂ ಅಲ್ಲವೇ? ಪ್ರಾಣೇಶ್ವರ, ಆಲೋಚನೆ ಮಾಡಿ, ನನ್ನಲ್ಲದೆ ಬೇರೆ ಯಾರಲ್ಲಿಯೂ ಪ್ರೀತಿ ಇಲ್ಲವೇ? ಸಾಧ್ಯವೇ ಇಲ್ಲ ಕೈಕ. ಆಹಾ, ನಾನು ದನ್ನಳಾದನು ಸ್ವಾಮಿ. ಪ್ರಾಣೇಶ್ವರ, ಆದರೂ ಒಮ್ಮೆ ಆಲೋಚನೆ ಮಾಡಿ, ನನ್ನನ್ನಲ್ಲದೆ ಬೇರೆ ಯಾರಲ್ಲಿಯೂ ಇಲ್ಲವೇ? ಹೌದು ಕೈಕ, ಇರುವುದು. ನನ್ನ ಪ್ರಿಯ ಪುತ್ರ ಜ್ಯೇಷ್ಠ ರಾಮಚಂದ್ರನ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು. ಅಬ್ಬಬ್ಬಾ, ನೋಡಿದ್ರ ಈಗಲೇ ನಿಮ್ಮ ಬಾಯಿಂದ 2 ಮಾತುಗಳು. ಈಗಾದರೆ ನಿಮ್ಮ ಮಾತನ್ನು ನಂಬುವುದಾದರೂ ಹೇಗೆ? ಕೈಕ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ರಾಮನ ಮೇಲಿರುವುದು ಪುತ್ರ ಪ್ರೇಮ. ಆಹಾ, ಎರಡಕ್ಕೂ ವ್ಯತ್ಯಾಸ ಇಲ್ಲವೇ? ಹಾಗಾದರೆ ಆ ನಿಮ್ಮ ಪ್ರೀತಿಯ ಶ್ರೀರಾಮಚಂದ್ರ ನಾಣಿಯಾಗಿ ನಡೆಸಿಕೊಡುತ್ತೇನೆಂದು ನನಗೆ ವಚನವನ್ನು ನೀಡಿ, ನಂತರ ನಾನು ವರಗಳನ್ನು ಕೇಳಿಕೊಳ್ಳುತ್ತೇನೆ. ಕೈಕ, ಏನು ಹೇಳುತ್ತಿರುವೆ ಕೈಕ? ಈಗ ತಾನೇ ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮನ ಮೇಲೆ ಆಣೆ ಪ್ರಮಾಣಗಳೇಕೆ? ಕೈಕ, ನೀನು ಕೇಳುವ ಕಾರ್ಯವು ಎಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಕೇಳು ಕೈಕ. ಸಾಧ್ಯವಿಲ್ಲ ಪ್ರಾಣೇಶ್ವರ, ರಾಮಚಂದ್ರ ನಾಣಿಯಾಗಿ ನಡೆಸಿಕೊಡುತ್ತೇನೆಂದು ನನಗೆ ವಚನವನ್ನು ನೀಡಿ. ಏನಿದು? ಇಂದು ಇವಳ ರೀತಿಯೇ ಬೇರೆಯಾಗಿರುವುದಲ್ಲ. ಎಂದೂ ಸಹ ನನ್ನ ಮಾತಿಗೆ ವಿರೋಧವನ್ನು ಆಚರಿಸದಿದ್ದ ನನ್ನ ಕೈಕ ಈ ರೀತಿ ಹಠ ಮಾಡುತ್ತಿರವಲ್ಲ. ಇರಲಿ, ಕೇಳಿದರೆ ಇನ್ನೇನು ಕೇಳಿಯಾಳು. ಕೈಕ, ರಾಮಚಂದ್ರನ ಮೇಲಾಣೆ, ನೀನು ಕೇಳುವ ಕಾರ್ಯವು ಎಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ಸತ್ಯವಾಗಿ ನಡೆಸಿಕೊಡುತ್ತೇನೆ. ವಚನ ಭ್ರಷ್ಟನಾಗುವುದಿಲ್ಲ. ಕೇಳು ಕೈಕ, ನಿನ್ನ ಅಭಿಷ್ಟವೇನು? ಅಬ್ಬಾ ಪ್ರಾಣೇಶ್ವರ, ನನ್ನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿದೆ. ಈಗ ಸಂತೋಷವಾಯಿತೆ? ಸಂತೋಷವಾಯಿತು. ಕೇಳಿಕೊಳ್ಳಲಿ? ಹೇಳು ಕೈಕ. ಸ್ವಾಮಿ, ನನ್ನ ಮೊದಲನೆಯ ವರಕ್ಕೆ ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕು. ಕೈಕ, ಏನು ಹೇಳುತ್ತಿರುವೆ? ಈಗ ನಿಶ್ಚಯವಾಗಿರುವ ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆ? ಹೌದು ಪ್ರಾಣೇಶ್ವರ. ಹಾಗಾದರೆ ನಿನ್ನ 2ನೇ ವರ? 2ನೇ ವರಕ್ಕೆ ರಾಮಚಂದ್ರನು ನಾನು ಕೊಡುವ ನಾರುಮುಡಿ ನಿಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮ!
ಸಿಡಿಲು ಬಡೆದಿಹುದೋ ಕಾರ್ಮೋಡ ಕವಿದಿಹುದೋ ವಚನದ ಮಾತಿಗೆ ಮಣಿದು ಮಸನ ಸೇರಿದಂತಾಯ್ತೇ ರಾಮ ರಾಮಚಂದ್ರ ಯಾರು ಮಾತನಾಡುತ್ತಿರುವುದು? ಕೈಕೇಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಅವಳಂತೆಯೇ ವೇಷ ಬರೆಸಿಕೊಂಡು ಬಂದು ನಿಂತಿರುವ ಯಾವುದೋ ಭೂತವೆಂದು ಭಾಸವಾಗುತ್ತಿದೆ. ಪ್ರಾಣೇಶ್ವರ, ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕೆಯು ಅವನಿಗೆ ವನವಾಸವನ್ನು ಯಾಚಿಸಿದಳೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ ಸರಿ. ಕೈಕ, ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆ. ಎಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ಚಿತ್ತ ಭ್ರಮಣೆಯೂ ಇಲ್ಲ, ಬುದ್ಧಿ ಭ್ರಮಣೆಯೂ ಇಲ್ಲ. ನಾನು ಅಲ್ಲಿ ನಿಂತು ಹೇಳಿದರೂ ಅಷ್ಟೇ, ಇಲ್ಲಿ ನಿಂತು ಹೇಳಿದರೂ ಅಷ್ಟೇ. ರಾಮನ ಚಂದ್ರನು ವನವಾಸಕ್ಕೆ ಹೋಗಲೇಬೇಕು, ಭರತನ ಪಟ್ಟಾಭಿಷೇಕ ಹೋಗಲೇಬೇಕು. ಸಾಕು ಸಾಕು, ಕೇಳಲಾರೆ ಕೈಕ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ಅಲ್ಲದೆ ಅಯೋಧ್ಯೆಯ ಜನರೆಲ್ಲ ನಿನ್ನನ್ನು ಪರಿಪರಿಯಾಗಿ ಆಡಿಕೊಳ್ಳುವರು. ಆಡಿಕೊಳ್ಳಲಿ ಬಿಡಿ. ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕ, ಆಜ್ಞಾಪಿಸಬೇಡ. ರಾಮನು ವನವಾಸಕ್ಕೆ ಹೋಗಿದ್ದೆ ಆದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ಬೇಡ, ನನ್ನ ಮಾತನ್ನು ಕೇಳು ಕೈಕ. ಪ್ರಾಣೇಶ್ವರ, ಆಗುವುದಿಲ್ಲವೆಂದರೂ ಹೇಳಿಬಿಡಿ, ಸುಮ್ಮನಾಗಿ ಬಿಡುತ್ತೇನೆ. ಕೈಕ, ನಿನ್ನಿಷ್ಟದಂತೆಯೇ ನಿನ್ನ ಮಗನಾದ ಭರತನಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ಆದರೆ ನನ್ನ ರಾಮನ ವನವಾಸವನ್ನು ತಪ್ಪಿಸು. ಇದೋ ನಿನಗೆ ಕೈ ಮುರಿದು ಬೇಡಿಕೊಳ್ಳುವೆನು. ಸಾಧ್ಯವಿಲ್ಲ ಪ್ರಾಣೇಶ್ವರ, ಈಗಲೂ ಕಾಲ ಮಿಂಚಿಲ್ಲ. ಹಾಡಿದ ಮಾತಿಗೆ ತಪ್ಪಿದ್ದೇನೆ ಎಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪಿದ್ದಾರೆಂದು ಸುಮ್ಮನಾಗಿ ಬಿಡುತ್ತೇನೆ. ಕೈಕ, ನೀನು ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು ಕೈಕ? ಅವೆಲ್ಲವೂ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾಗಿ ಹೋದವು. ಛೀ ಕುಲಘಾತಕಿ, ನನ್ನದು ಕಪಟ ನಾಟಕವೋ ಅಲ್ಲವೇ? ಅಥವಾ ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗಿಂತ ತಕ್ಕ ಪ್ರಾಯಶ್ಚಿತ್ತವಾಯಿತು? ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ರಘುವಂಶವನ್ನು ನುಂಗಲು ಬಂದಿರುವ ಮಹಾಮಾರಿ. ಪ್ರಾಣೇಶ್ವರ, ಹೋಗು, ಹೊರಟು ಹೋಗು. ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಜನರಿಗೆ ಜಯವಾಗಲಿ ಮಹಾಪ್ರಭು. ಸುಮಂತ್ರ, ಮಹಾರಾಜರು ಅದೇ ಆಲೋಚನೆಯಿರುವರು. ನೀನಿನ್ನು ಹೋಗಿ ರಾಮನನ್ನು ಕಳುಹಿಸಿ. ಕೈಕ, ಬೇಡ ಕೈಕ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಕರೆಸಬೇಡ ಕೈಕ, ಸಾಧ್ಯವಿಲ್ಲ ಕರೆಸಬೇಡ. ದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಸಾಧ್ಯವಿಲ್ಲ ಪ್ರಾಣೇಶ್ವರ, ರಾಮಚಂದ್ರನು ಇಲ್ಲಿ ಬರಲೇಬೇಕು. ಈ ವಿಚಾರಗಳು ಆತನಿಗೆ ತಿಳಿಯಲೇಬೇಕು. ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇರೆ ಮೀರಿ ಹೋಗುತ್ತಿವೆ. ಅಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುವಂಶ ಕುಲಘಾತಕಿಯಾದ ನಿನ್ನನ್ನು ಕ್ಷಣಕಾಲವೂ ಈ ಭೂಮಿ ಮೇಲೆ ಇರಗೊಡಲಾರೆ. ಅಯೋಧ್ಯೆಯ ಜನರೆಲ್ಲ ನಿನ್ನನ್ನು ನೋಡಿ ಪರಿಪರಿಯಾಗಿ ನಗುವಂತಾಗಲಿ. ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳುತ್ತೇನೆ. ಏನಿದು? ಸಮಾಧಾನರಾಗಿ, ಸಮಾಧಾನ, ರಾಮಚಂದ್ರ, ಸಮಾಧಾನ. ಅಮ್ಮ, ಇದೇನಿದು?
ಈ ದಿನ ಜನಕರ ರೀತಿ ಬೇರೆಯಾಗಿರಲು ಕಾರಣವೇನು ತಾಯಿ? ಹಾಡಿದ ವಾಗ್ದಾನ ನಡೆಸಿಕೊಡಲಾರದೆ ಈ ರೀತಿ ವ್ಯಥೆಪಡುತ್ತಿರುವರು ಅಷ್ಟೇ. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತನ್ನು ತಪ್ಪವೇನಮ್ಮ? ಆ ದಾವ ನಿನ್ನ ಮನದ ಅಭಿಷ್ಟಿಯನ್ನು ಈಡೇರಿಸಲಾರದೆ ನನ್ನ ತಂದೆಯವರು ಈ ರೀತಿ ವ್ಯಥೆಪಡುತ್ತಿದ್ದಾನೆ. ಹೇಳು ತಾಯಿ. ನಾನು ಇಲ್ಲಿಯವರೆಗೂ ತಂದೆಯ ಪರೀಕ್ಷೆಯಾಯಿತು, ಈಗ ಮಗನ ಪರೀಕ್ಷೆಯಾಗಬೇಕು. ರಾಮಚಂದ್ರ, ಈ ವಿಚಾರವು ನಿನಗೇಕೆ? ಸುಮ್ಮನಾಗಿ ಬಿಡು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಇಷ್ಟೊಂದು ವ್ಯಥೆ ಬಿಡಬೇಕೆ? ಅಮ್ಮ, ರಾಮಚಂದ್ರ, ಹಿಂದೆ ದೇವಾಸುರದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ಕೇಳಿಕೊಂಡಿರುತ್ತಾರೆ? ಆ ವರಗಳನ್ನು ಹೀಗೆ ನಡೆಸಿಕೊಡೆಂದು ಕೇಳಿಕೊಂಡೆನು. ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಬಹಳ ಸಂತೋಷ ಜನಕಿ, ಬಹಳ ಸಂತೋಷ. ಅಮ್ಮ, ಭರತನಾರು ನಾನಾರು, ನಮ್ಮಿಬ್ಬರಲ್ಲಿ ಯಾರು ಆಳಿದರೇನು ಈ ನೆಲವನ್ನು? ಮುನ್ನ ಶತಕೋಟಿ ರಾಯರಾಳಿದ ನೆಲವನ್ನು ಹಿಂದಿನವರಂತೆ ನಾವು ಒಂದಿನ ಬಿಟ್ಟು ಹೋಗಲೇಬೇಕು. ಆಗಮ್ಮ, ನಿಮ್ಮ ಇಚ್ಛೆಯಂತೆ ಭರತನಿಗೆ ಪಟ್ಟಾಭಿಷೇಕವಾಗಿ. ಇನ್ನು ನಿಮ್ಮ 2ನೇ ವರ? 2ನೇ ವರಕ್ಕೆ ನೀನು ನಾರು ಮುಡಿ ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರೋ ಅಷ್ಟೇ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಭುಧಂ ಧಾಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಭುಧಂ ಧಾಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ವೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ, ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಗಳಿಸಿದ ಮಾತೆ ನೀನು. ಅಮ್ಮ, ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಗಣಪದವಿಯನಗಿತ್ತ ಮಾತೆ ನೀನು. ಅಮ್ಮ, ಹೆಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಮೂತೆ, ನಿಶ್ಚಯದಿ ವನವಾಸ ಕೊಪ್ಪಿಗೆ ಪುನೀತೆ. ಎಚ್ಚರಿಸು ಪಿತನನ್ನ ನಮಿಸಿ ಹೋಗುವೆನು ಅಮ್ಮ. ಅಮ್ಮ, ಅಮ್ಮ, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವು ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಶಕ್ತನಿದ್ದಲು ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಸೇವೆ ಮಾಡುವ ಸೌಭಾಗ್ಯನೇ ಒಲಿಸಿಕೊಂಡಿದ್ದೆ. ಆಗಲಿಲ್ಲ ತಾಯಿ, ನಿನ್ನ ಆಜ್ಞೆಯಂತೆ ನಾನು ವನವಾಸಕ್ಕೆ ಹೊರಡುವನು. ಈ ವಿಚಾರವನ್ನು ಜನನಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ ಅಮ್ಮ. ಅಲ್ಲಿಯವರೆಗೂ ನನ್ನ ತಂದೆಯ ರಕ್ಷಣಾ ಭಾರವು ನಿನ್ನಂದೇ ಹೊಂದಿರುವುದು. ಹಾಗೆ ಆಗಲಿ.
ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ವದನೆ ಪೂರಿತೆ ಮಾನಿತೆ ಮಂಗಳಾಂಗಿ ಶುಭಾಂಗಿ ಮಂಜುಳ ಗುಣಗಣ ವದನೆ ಪೂರಿತೆ ಭಾಗ್ಯಪ್ರದಾದೆ ಭಾಗ್ಯಪ್ರದಾತೆ ಹೊರೆ ಹರಿತೆ ಭಾಗ್ಯಪ್ರದಾತೆ ಹೊರೆ ಹರಿಪೀತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವತೆ ಸುರಮುನಿ ಪೂಜಿತೆ ಶ್ರೀ ಕುಲದೇವತೆ ಶ್ರೀ ತುಳಸಿ ಏನೆಂದು ಹೇಳಲಿ ಸೀತಾ? ಸೀತಾ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಸೀತಾ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು
ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ. ಕಾರಣವೇನು ಸ್ವಾಮಿ? ಹಿಂದೆ ದೇವಾಸುರರು ಯುದ್ಧದ ಸಮಯದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿರಂತೆ. ಆ ವರಗಳನ್ನು ಈ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಾದ ಭರತನಾಗಬೇಕೆಂದಲೂ, 2ನೇ ವರಕ್ಕೆ ನಾನು ನಾರ್ಮುಡಿಯಿಟ್ಟು ಜಟಾವಲ್ಕರಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಬೇಡಿಕೊಂಡಿದ್ದಾರೆ ಸ್ವಾಮಿ. ಆದ್ದರಿಂದ ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲಿ ಇದ್ದು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆ ಮನೆಯಲ್ಲಾದರೂ ಬಹು ಜಾಗೃತಿಯಿಂದ ಬಂದು ಬಿಡುತ್ತೇನೆ ಸೀತಾ. ಪ್ರಾಣೇಶ್ವರ, ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ ಸ್ವಾಮಿ. ನಾನು ಮಾಡಿದ ಅಪರಾಧವಾದರೆ ಏನು? ಏನಾದರೂ ಆಗಿರಲಿ, ವನವಾಸಕ್ಕೆ ಹೋಗುವ ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಸಹ ನಾನು ಅಯೋಧ್ಯೆಯಲ್ಲಿ ಇರಲಾರೆನು ಸ್ವಾಮಿ. ನಾನು ನಿಮ್ಮ ಸಂಗಡವೇ ಬರುವೆನು. ಬೇಡ ಸೀತಾ, ಕಾನನ ಜೀವನ ಬಹಳ ಕಷ್ಟಕರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿನ್ನು ಕಲ್ಲು ಮುಳ್ಳುಗಳನ್ನು ತುಳಿಯುವುದು ನನ್ನ ಕಣ್ಗಳಿಂದ ನೋಡಲು ಸಾಧ್ಯವಿಲ್ಲ ಸೀತಾ. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ನಾನಿರಲಾರೆನು. ಒಂದು ವೇಳೆ ನೀವು ಕರೆದುಕೊಂಡು ಹೋಗದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಮಾಡಿ. ಸೀತಾ, ಶಾಂತಳ, ಇದೇ ಇಚ್ಛೆ. ನಡಿ, ಮಾತಾ ಪಿತೃಗಳ ಆಶೀರ್ವಾದ ಪಡೆದು ವನವಾಸಕ್ಕೆ ಹೊರಡೋಣ. ಅಗ್ರಜ, ನಮಸ್ಕರಿಸುವ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವನ್ನು ತಿಳಿದು ಪಟ್ಟಣದೆಲ್ಲರೂ ಸಂತೋಷಭರಿತರಾಗಿರು. ಹೀಗಿರುವಲ್ಲಿ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಾಚಾರ್ಯಗೆ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಇಂದಿನಿಂದ ನಾನು ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಹಿಂದೆ ದೇವಾಸುರ ಯುದ್ಧ ಸಮಯದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ನನ್ನ ತಂದೆಯವರು 2 ವರಗಳನ್ನು ಕೊಟ್ಟಿರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಾಗಬೇಕೆಂದಲೂ, 2ನೇ ವರಕ್ಕೆ ನಾನು ನಾರ್ಮುಡಿಯಿಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳು ವನವಾಸ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಕೂಡದಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾಸರ ವಿಷಭರಿತ ಕಾಳಸರ್ಪಿಣಿಯ ಕೈಕೆ ಎಂಬ ಮೋಹದ ವಿಷವು ತಲೆಗೇರಿ ಮುಂದಾಲೋಚನದ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತನ್ನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚಿನ ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರೋ ರಾಜ್ಯಲಕ್ಷ್ಮಿ ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜರಂಜಿತರಾಗಿರುವ ಜ್ಯೇಷ್ಠ ಪುತ್ರನ ಅಡವಿಗಟ್ಟಿ ಅನಿಷ್ಟ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗಗಳನ್ನು ಮಿಡಿ ನಡೆಯುತ್ತನೋ ತಂದೆ ಆಗಲಿ ಗುರುವಾಗಲಿ ಶಿಕ್ಷಣ ಶಾಸ್ತ್ರವೇಳಿರುವುದು. ಹೀಗಿರುವಲ್ಲಿ ಧರ್ಮ ಮಾರ್ಗಗಳನ್ನು ಮೀರಿ ಹಿರಿಯ ಹೆಂಡತಿಯ ಮಾತಿಗೆ ಮನಸೋತು ನಿರಾಪರಾಧಿಯಾದ ನಿನಗೆ ಅರಣ್ಯವಾಸ ವಿಧಿಸುವ ತಂದೆಯಾದರೂ ಶಿಕ್ಷರನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರಿರುತ್ತಿಯಂತೆ ಈಗ ನೀನು ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಗ್ರಜ, ನನಗೀಗಲೇ ಅಜ್ಞಾನ ಕೊಡು. ಕುಲಜೇಶನಾದ ಧರ್ಮಾತ್ಮನಾದ ನಿನ್ನಲ್ಲಿ ದೇಶದಿಂದಲೂ ತನ್ನ ಮಗನ ಮೇಲೆ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜಧರ್ಮಕ್ಕೂ ಕ್ಷತ್ರಿಯ ತುಲಕ್ಕೂ ಕಳಂಕವರದಂತ ಕೈ ಕೆಳಗೆ ಸೆಳೆಬಿಡುತ್ತೇನೆ. ಲಕ್ಷ್ಮಣ, ಶಾಂತನಾಗು ಲಕ್ಷ್ಮಣ. ದುಡುಕುವುದು ಪ್ರಾಜ್ಞ ಲಕ್ಷಣವಲ್ಲ.
ಪುತ್ರರಾಗಿ ಜನಿಸಿದ ನಾವು ಮಾತಾಪಿತೃಗಳ ಆಜ್ಞೆ ಪಾಲಿಸುವುದು ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಡುತ್ತೇನೆ. ನೀನು ಇಲ್ಲಿ ಇದ್ದು ಮಾತಾಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರರಾಗುವುದು. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆ. ಲಕ್ಷ್ಮಣ, ನೀನು ಸಹ ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆ ಮಾಡುವರಾರ ಲಕ್ಷ್ಮಣ. ಸರಿಯೇ ಪುರದ ಜನರ ತೊರೆವುದೇ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಪುರದ ಕಥನ ರಾಮ ರಾಮ ಅಗ್ರಜ, ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಗೆ ಮಾತಿರುವಾಗ ನಾಡಿದ್ದು ಫಲವೇನು? ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುವನು. ಒಂದು ವೇಳೆ ಕರೆದುಕೊಂಡು ಹೋದ ಪಕ್ಷದಲ್ಲಿ ನಾನೀಗಲೇ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಲಕ್ಷ್ಮಣ, ಶಾಂತಿ. ಎಂತಹ ಉಭಯ ಸಂಕಟ. ಜಾನಕಿಯು ನನ್ನ ಸಂಗಡ ಹೊರಟಿಳು, ನೀನು ಸಹ ಆಟ ಸಾಧಿಸಿದ್ವಿ. ವಿಧಿ ಇಚ್ಛೆ ನಡೆಯಿರಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಸೀತಾ, ಬೇಡ ಕೈಕ, ಬೇಡ. ಹಿಡಿದಾಟವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಅಯ್ಯೋ, ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನದಲ್ಲಿಯೂ ಮನೆ ಮಾಡಿತೆ. ಸವತಿ ಮಗನೆಂಬ ಅಸೂಯೆಗೆ ನೀನೂ ಬಲೆಯಾದೆ ಕೈಕ. ಅಡೆದ ತಾಯಿಗಿಂತಲೂ ಹೆಚ್ಚಾಗಿ ಅವನನ್ನು ಸಾಕಿ ಸಲುಹಿದ ನೀನು ಕರುಣೆ ಇಲ್ಲದೆ ಕರಳ ಕುಡಿಯನ್ನು ನಿಷ್ಕರುಣೆಯಿಂದ ಕಾಡಿಗಟ್ಟುತ್ತಿರುವೆಯಲ್ಲ. ಏಕೆ ದೇವಿ? ಮಗನೆಂಬ ಮಮಕಾರವು ಮನಸ್ಸಿಂದ ದೂರ ಆಯಿತೆ. ಇಷ್ಟು ಬೇಡಿಕೊಂಡರೂ ನಿನ್ನ ಹೃದಯವೇ ಕರಗಲಿಲ್ಲವೇ? ನಾರಿಯಾದವಳಿಗೆ ಈ ಹಠಮಾರಿತನ ಒಳಿತಲ್ಲ. ಈ ಕೃತ್ಯವನ್ನು ನೋಡಿ ನಾಡೇಕೆ ಜಗವೇ ನಗುವುದು ಕೈಕ. ಸೂರ್ಯ ಚಂದ್ರರಿರುವ ತನಕ ಈ ಕಳಂಕವು ನಿನ್ನನ್ನು ಬಿಟ್ಟಿದ್ದಲ್ಲ ಕೈಕ. ಈಗಲೂ ಕಾಲ ಮಿಂಚಿಲ್ಲ ಕೈಕ. ಸೋತು ನುಡಿಯುತ್ತಿದ್ದೇನೆ. ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಅಯ್ಯೋ, ಇದೊಳ್ಳೆ ಗೋಳಾಯ್ತಲ್ಲ ಪ್ರಾಣೇಶ್ವರ. ಈಗಲೂ ಕಾಲ ಮಿಂಚಿಲ್ಲ. ಹಾಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ವಚನ ಭ್ರಷ್ಟರಾಗಿದ್ದೇರೆಂದು ಡಂಗೂರದ ಮೂಲಕ ಸಾರಿ ಬಿಡುತ್ತೇನೆ. ಇಲ್ಲವಾದರೆ ನಾನು ನನ್ನ ಕುಮಾರ ಭರತನು ವಿಷಪ್ರಾಸ ಮಾಡಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಂಡು. ನಿನಗೆ ವಚನವನ್ನು ಕೊಟ್ಟು ಕೆಟ್ಟೆ ನಾನು ಕೈಕ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ? ಜನಕ, ರಾಮಚಂದ್ರ,
ವನವಾಸಕ್ಕೆ ಹೊಟ್ಟರು ನಮಗಿನ್ನು ಅನುಜ್ಞೆಯನ್ನು ಕೊಡಿ. ರಾಮ, ಕುಮಾರ, ನಿನಗೆ ವನವಾಸದ ಅನುಜ್ಞೆಯೇ? ಇನ್ನು ಮುಂದೆ ನಾನು ಯಾರನ್ನು ರಾಮ ರಾಮ ಎಂದು ಕರೆಯಲಿ? ಕೈಕ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನೊಮ್ಮೆ. ಈ ಮುಖವನ್ನು ನೋಡಿಯೂ ಸಹ ನಿನಗೆ ಇವನನ್ನು ವನವಾಸಕ್ಕೆ ಹೋಗೆಂದು ಹೇಳೋದು ಬಾಯಿಯಾದರೂ ಹೇಗೆ ಬಂದಿತು? ಬೇಡ ಕೈಕ, ಬೇಡ. ನನ್ನ ರಾಮನ ವನವಾಸವನ್ನು ತಪ್ಪಿಸಿದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಇದೇನಿದು? ಏನಿದು ತಂದೆ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜಭಾರವನ್ನು ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡುವುದೇ? ಹಾಗೆ ಬೇಡಿದ್ದೆ ಆದರೆ ಸ್ವರ್ಗದಲ್ಲಿರುವ ಪಿತೃಗಳು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಲ್ಲವೇ? ಇದು ಯಾವ ಘನ ಕಾರ್ಯ? ಈ ವ್ಯಸನನ್ನು ಬಿಡಿ, ನಮ್ಮನ್ನು ಕಳಿಸಿ ಪಿತಾ. ಮಾವನವರೇ, ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವಾದಿಸಿ ಕಳುಹಿಸಿಕೊಡಿ. ಅಯ್ಯೋ ತಾಯಿ, ನೀನು ಹೋಗುವೆಯಮ್ಮ. ಹೋಗಲಿ ಬಿಡಿ. ಆಗಲಮ್ಮ, ಆಗಲ್ಲ. ದೀರ್ಘ ಸುಮಂಗಲಿಯಾಗಿ ಬಾಳು. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು, ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು, ಗ್ರಹಚಾರಿಣಿ. ಒಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರೋ ನನ್ನನ್ನು ಆಶೀರ್ವಾದ. ಲಕ್ಷ್ಮಣ, ನೀನು ಹೋಗಬೇಕಂದ. ಹೋಗಲಿ ಬಿಡಿ. ಲಕ್ಷ್ಮಣ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಹೇಳು ಜನಕ. ರಾಮನನ್ನೇ ದಶರಥನೆಂದು ಭಾವಿಸು. ಸೀತಾದೇವಿಯನ್ನು ನಿನ್ನ ತಾಯಿ ಎಂದು ತಿಳಿದು ಇವರುಗಳ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ. ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಸುಮಂತ್ರ, ಮಹಾಪ್ರಭು, ವನವಾಸಕ್ಕೆ ಹೊರಟಿರುವ ರಾಮನ ಹಿಂದೆ ಅಯೋಧ್ಯೆ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ಹಾಗೇ ಆಗಲಿ ಮಹಾಪ್ರಭು. ನಿಲ್ಲು ಸುಮಂತ್ರ. ಏನು ಹೇಳಿದ್ರಿ? ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ ಅದನ್ನು ಕೇಳಿಕೊಂಡು ಹೋಗು. ಏನು ಹೇಳಿದ್ರಿ? ರಾಮಚಂದ್ರನ ಹಿಂದೆ ಅಯೋಧ್ಯೆ ಸಂಪತ್ತಿರುವ ಆತನ ಹಿಂದೆ ಹೋದ್ರೆ ಕೆನೆ ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನು ಆಳ್ವಿಕೆ ಮಾಡಬೇಕು. ಕೂಡದು. ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ಅರಣ್ಯ ವಾಸಕ್ಕೆ ಹೊರಟಿರುವ ನಿನಗೆ ಈ ರತ್ನಾವಣಗಳ ಅವಶ್ಯಕತೆಯಾದರೂ ಏಕೆ? ಅದನ್ನೆಲ್ಲ ಕಳಿಸಿಡು. ನಾನು ನಿನಗೆ ನಾರುಮುಡಿಯನ್ನು ಕೊಡುವೆ. ಅಯ್ಯೋ, ನನ್ನ ಪ್ರೇಮ ಪುಸ್ತಕಗಳಿಗೆ ನಾರ್ಮುಡಿಯೇ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ನಾರ್ಮಡಿಗಳು? ಮಾತಿ ಆಶೀರ್ವಾದ ಮಾಡಿಕೊಡುವ. ನಾರ್ಮುಡಿಯೇ ಶ್ರೇಷ್ಠ. ಕೊಡುತ್ತಾ ಇದೆ. ಸೀತಾ, ಲಕ್ಷ್ಮಣ, ನಿಮ್ಮ ಅಣ್ಣನಿಂದ ನೀನು ಹೊರಟಿರುವೆಲ್ಲವೇ? ಅಯ್ಯೋ, ನನ್ನ ಮಕ್ಕಳನ್ನು ವನವಾಸಕ್ಕೆ ಹೇಗೆ ಕಳಿಸಲಿ? ಎಂದು ಕಳ್ಳು ಅಲ್ಲಿ ಎಂದು ಕಳ್ಳು ಅಲ್ಲಿ ಸುತರ ಎಂದು ಕಳ್ಳು ಅಲ್ಲಿ ಎಂದು ಕಳ್ಳು ಅಲ್ಲಿ ಸುತರ ಎಂದು ಕಳ್ಳು
ಕಾಡಿಗೆ ಸುತರ ಎಂತು ಕಳುಹಲಿ ಸುತರ ಎಂತು ಕಳುಹಲಿ ಸುತರ ಎಂತು ಕಳುಹಲಿ ಲಕ್ಷ್ಮಣ ರಾಮ ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಬಳಿದು ಹಮ ತೋರೆಯಲೇ ತುಕರ ಪ್ರೇಮ ಬಳಿದು ತುಕರ ಹಮ ತೋರೆಯಲೇ ತುಕರ ಎಂದು ಕಳುಹಲಿ ಸುತರ ಎಂದು ಕಳುಹಲಿ ಎಂದು ಕಳುಹಲಿ ಎಂದು ಕಳುಹಲಿ. ರಾಮಚಂದ್ರ, ನಿಮ್ಮನ್ನು ಅರಣ್ಯಕ್ಕೆ ಕಳಿಸಿ ನಾನು ಹೇಗೆ ಜೀವಿಸಲಿ? ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ಪಿತಾ ದಶರಥನೇ ಹೋಗಿ ಬರುವೆಯೋ ಕರುಣಾ ದಶರಥನೇ ಬರುವೆಯೋ
ರಾಮ 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 ಹೋದನು, ನನ್ನ ರಾಮನು ನನ್ನನ್ನು ತೊರೆದು ಹೋದನು. ರಾಮನು ತೋರೆದಾನೆ ಬರಿದಾಯಿತೆ ಅರಮನೆ. ರಾಮನು ತೋರೆದಾನೆ ಬರಿದಾಯಿತೆ ಅರಮನೆ. ಎಂಬ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದೆನು ಕಂದ. ಕಣ್ಣೀರ ಸುರಿಸುತ್ತ ಕೊರಗಿದೆನು ಕಂದ ತೊರೆದಾನೆ. ಅಬ್ಬಬ್ಬಾ ತಂದೆಯ ಮರೆತಾನೆ ಅಯೋಧ್ಯೆಯ. ರಾಮನು ತೊರೆದಾನೆ ಬರಿದಾಯಿತೆ ಅರಮನೆ. ರಾಮ ರಾಮಚಂದ್ರ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲಿ. ಕಂದ ನಿನ್ನಂದವ ಮತ್ತೆಂದು ನೋಡಲಿ ತೋರೆದಾನೆ. ತಂದೆಯ ಮರೆತನೆ ಅಯೋಧ್ಯೆಯ. ತೋರೆದಾನೆ ಅಬ್ಬಬ್ಬಾ ಮುಗಿಲಿಲ್ಲವೇ ನಿಮ್ಮ ಗೋಳಾಟ? ತಂದೆಯ ಮರೆತಾನೆ ಅಯೋಧ್ಯೆಯ. ರಾಮನು ತೊರೆದಾನೆ ಬರಿದಾಯಿತೆ ಅರಮನೆ. ಬರಿದಾಯಿತೆ ಅರಮನೆ. ಬರಿದಾಯಿತೆ ಅರಮನೆ. ನೋಡಲಾರೆ ನೋಡಲಾರೆ ಈ ನಿಮ್ಮ ಗೋಳಾಟವನ್ನು. ಕೈಕ ಏಕೆ ಸುಮ್ಮನೆ ನಿಂತಿರುವೆ? ಹಾಕು ಹಾಕು ನಿನ್ನ ಆನಂದದ ಕೇಕೆ.
ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಆಡುತ್ತಿಹನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾಳೇ ಕಳೆದುಕೊಂಡ ಮಹಾಪಾರ್ವತಿ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಛೀ, ನಿನ್ನೆಂತೇಸುವ ನೀ ಪೃಥ್ವಿಯ ಮೇಲೆ ನೀನಿಂದು ಚಿಲ್ಲುತ್ತಿರುವ ಕತ್ತಲೆ ಮತಿಯನ್ನ ಋತ ನಿನ್ನನ್ನು ಆಕ್ಷೇಪಿಸಿ ಫಲವೇನು ಕೈಕ? ಇದು ನನ್ನ ಪ್ರಾರಬ್ಧದ ಫಲವಿದು. ಹಾಗಾದರೆ ನಾನು ಮಾಡಿದ ಅಪರಾಧವಾದರೂ ಏನು? ಏನಾದ್ರೂ ಮಾಡಿಕೊಳ್ಳಿ. ಹೌದು, ಒಂದೊಂದೇ ನಿಧಾನವಾಗಿ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಶಸ್ತ್ರಾಭ್ಯಾಸದ ಸಡಗದರದಲ್ಲಿ ಓರ್ವ ಋಷಿಕುಮಾರನ್ನು ಕೊಂದು ಪಡೆದ ಪಾಪದ ಫಲವಿದು. ಅದು ಪುತ್ರ ಶೋಕದಿಂದ ಪರಿಚಪಿಸುತ್ತಾ ಪ್ರಾಣ ಬಿಡು ಎಂದು ಅಂದು ಶ್ರವಣ ಮಹರ್ಷಿಗಳು ಶಾಪ ಬಿತ್ತಿದ್ದರು. ಅದು ಇಂದು ಬಂದೊದಗಿರುವುದು. ನೋಡಲ್ಲಿ ರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿರುವನು. ಪಕ್ಕದಲ್ಲಿಯೇ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮಚಂದ್ರ, ಈ ಪಾಪಿ ದಶರಥನನ್ನು ಕ್ಷಮಿಸು ಕಂದ, ಕ್ಷಮಿಸು. ರಾಮ, ನೀರು, ರಾಮಚಂದ್ರ. ಪ್ರಾಣೇಶ್ವರ ಹೇಳಿ, ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ವನವಾಸಕ್ಕೆ ಹೊರಟಿದ್ದಾಯಿತು. ನಾವು ಭರತನನ್ನು ಕರೆಸಿಕೊಂಡು ಸಿಂಹಾಸನವನ್ನು ಏರಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಸ್ವಾಮಿ. ಪ್ರಾಣೇಶ್ವರ ಶತ್ರುಘ್ನ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತೆಯಾಗಿ ಬರಬೇಕೆಂತಲೂ ದೂತರನ್ನು ಕಳುಹಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ
ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ, ಹೇಗೆ ತಿಳಿಸಲಿ? ಅದೆಂತಹ ವೇದನೆ ಸಹೋದರ, ನನಗೆ ತಿಳಿಸಬಾರದೆ? ಶತ್ರುಘ್ನ, ನೆನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ಕೊನೆಗೂ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ಆಗ ನಾನು ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಹೀಗೆ ಕಾಯಿತು ಶತ್ರುಘ್ನ, ಹೀಗೆ ಕಾಯಿತು. ಅದು ಅಲ್ಲದೆ ಈ ದಿವಸ ಇಲ್ಲಿ ನೋಡಿದರೆ ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ವೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಶತ್ರುಘ್ನ, ಕಾರಣವೇನಿರಬಹುದು? ಸ್ಥಿರನಾವು ಅಗ್ರಜ, ಆತ್ಮಸ್ಥೈರ್ಯಕ್ಕೆ ದುರ್ಬಲವಾದ ಅಂದುಕೊಂಡು ನೀನೇಕೆ ವ್ಯಥ ಪಡುತ್ತಿರುವೆ? ನೀನು ಭಯಕ್ಕೆ ಯಾವ ಅಮಳಕ್ಕಾಗಲಿ ಭಯಕ್ಕೆ ಕಾರಣವಲ್ಲ. ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಸಾಮಾನ್ಯವೇ? ಹೌದು. ಈ ದಿನ ದೇವರನ್ನು ಅರಸುವ ಶುಭ ದಿನ. ಅದು ಅಲ್ಲದೆ ಅರಮನೆ ನಡೆಯುವ ಶುಭ ಕಾರ್ಯಗಳು ಗೋಚರಿಸುತ್ತಿಲ್ಲ. ಏಕೆಂದರೆ ಈ ಕೋಟೆಯ ಸುತ್ತಲೂ ಕೋಟೆ ಆವರಿಸಿದೆ. ಆದ್ದರಿಂದ ಈಗಾಗಲೇ ಪುರಪ್ರವೇಶ ಮಾಡಿ ವಿಷಯವನ್ನು ತಿಳಿಯುವುದು. ಆಗಬಹುದು. ನಡೆ ಶತ್ರುಘ್ನ, ನಾವೀಗಲೇ ಪುರ ಪ್ರವೇಶವನ್ನು ಮಾಡೋಣ. ನಡೆ ಸಹೋದರ.